ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಮತ್ತೆ ನೋಡಿ ಕೈ ನೋವು ಸ್ಟಾರ್ಟ್ ಆಗಿದೆ. ಇವತ್ತಿನ ವಿಡಿಯೋ ಬಂದು ಅದ್ರ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಗೋಬಿ ಮಾಡೋಣ ಅಂತ ನನ್ನ ಮಗಳು ಗೋಬಿ ಮಾಡು ಅಂತಿದ್ಲು. ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ. ಗೋಬಿ ಮಾಡಿಲ್ಲ ನಾನು, ಪಾನಿಪೂರಿ ಆ ಥರದ್ದೆಲ್ಲ ಮಾಡಿದ್ದು. ಬೇಬಿಕಾರ್ನ್ ಮಾಡಿದ್ದೀನಿ. ಸೊ ಇದನ್ನ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಕಾಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೋಡಿ, ಕೈ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೆ. ಹಬ್ಬಕ್ಕೆ ಚಕ್ಲಿ ಮಾಡೋಕ್ಕೆ ಹೋಗಿ ಮತ್ತೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಇನ್ನು ಡಿಸೈಡ್ ಮಾಡಿದ್ದೀನಿ ಲೈಫಲ್ಲಿ ಯಾವುದನ್ನು ಪ್ರೆಷರ್ ಹಾಕಿ ಈ ಬೆರಳಲ್ಲಿ ಏನಾದರೂ ಮಾಡೋದಿದ್ರೆ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಹೆಲ್ಪ್ ಮಾಡಿಕೊಡ್ತಾ ಇದ್ದಾಳೆ, ಪಾತ್ರೆ ತೊಳಿತಾ ಇದ್ದಾಳೆ. ಈಗ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ ನೋಡಿ. ಸೊ ಗೈಸ್, ಇದಕ್ಕೆ ಈ ಪಾತ್ರೆಗೆ ನಾನು ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಕಾರ್ನ್ ಫ್ಲೋರ್ ಅಂತ ಇದು ಹಿಟ್ಟು, ಈ ಥರದ್ದು ಜೋಳದಲ್ಲಿ ಮಾಡಿರ್ತಾರೆ. ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಮಾಲ್ಗಳಲ್ಲೂ ಸಿಗುತ್ತೆ, ಹುಡುಕಿದ್ರೆ ಸಿಗುತ್ತೆ ನಿಮಗೆ. ಸೊ ನಾನು ಇದನ್ನ ಅಮೆಝಾನಲ್ಲಿ ತರಿಸ್ಕೊಂಡಿದ್ದೆ. ಸೊ ಇದಕ್ಕೆ ಮೈದಾ ಹಿಟ್ಟು 2 ಟೇಬಲ್ ಸ್ಪೂನು ಮತ್ತು ಇದು 2 ಸ್ಪೂನ್ ಹಾಕಿದ್ದೀನಿ ಹಿಟ್ಟನ್ನ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿದ ಮೇಲೆ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿರೋದು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾತ್ರ, ಇದೆಲ್ಲ ಒಗ್ಗರಣೆಗೆ. ಸೊ ಇದು ಹೂಕೋಸಲ್ಲಿ ಮಾಡ್ತಾರೆ. ನಂಗೆ ಹೂಕೋಸಲ್ಲಿ ಏನಕ್ಕೆ ಬೇಜಾರು ಮಾಡೋಕ್ಕೆ ಅಂದರೆ ಹುಳ ಜಾಸ್ತಿ ಇರುತ್ತೆ ಅದರಲ್ಲಿ, ನಂಗೆ ಅದೇನೋ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಎಲೆಕೋಸಲ್ಲಿ ಮಾಡಿದ್ದೀನಿ. ಎಲೆಕೋಸನ್ನ ಹಿಂಗೆ ಫುಲ್ ನೀಟಾಗೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ನನಗೆ ಅದೇ ಇಷ್ಟ, ಹೂಕೋಸ್ಗಿಂತ ಎಲೆಕೋಸದೇ ಇಷ್ಟ. ಸೊ ಒಗ್ಗರಣೆಗೆ ನಾನು ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ. ಇದು ಈರುಳ್ಳಿ ಸೊಪ್ಪು ಬಂದು ಸ್ವಲ್ಪ ಹೆಚ್ಕೊಂಡಿದ್ದೀನಿ, ಅರ್ಧ ಒಗ್ಗರಣೆಗೆ. ಇನ್ನೊಂದು ಸ್ವಲ್ಪ ಮೇಲೆ ಹಾಕೋಕ್ಕೆ ಜಾಸ್ತಿ ಆಗಿದೆ ಇದು, ಬಟ್ ಇಷ್ಟು ಯೂಸ್ ಮಾಡಲ್ಲ ನಾನು. ಇದು ಒಂದು ಹಸಿರು ಮೆಣಸಿನ್ಕಾಯಿ ದಪ್ಪದ್ದು ಬರುತ್ತಲ್ಲ, ಆ ಥರದ್ದು ಬಜ್ಜಿ ಮೆಣಸಿನ್ಕಾಯಿದು ಸ್ವಲ್ಪ ಹೆಚ್ಕೊಂಡಿದ್ದೀನಿ. ಇಷ್ಟು ಒಗ್ಗರಣೆಗೆ ಅಷ್ಟೇ, ಸಿಂಪಲ್ಲು ಮಾಡ್ಬೋದು. ಇದಕ್ಕೆ ಸ್ವಲ್ಪ ಸೋಯಾ ಸಾಸು ಮತ್ತು ಟೊಮಟೋದು ಕೆಚಪ್ಪು ಅದೆಲ್ಲ ಇದೆ. ಅದೆಲ್ಲನೂ ಹಾಕ್ಬೇಕಾದ್ರೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನನ್ನ ಮಗಳು ಕ್ಯಾಮ್ರಾ ಹಿಡ್ಕೋತಾಳೆ ನಾನು ಮಾಡ್ಬೇಕಾರೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ. ಈಗ ಹಿಟ್ಟಿಗೆ ನಾನು ಎಲೆಕೋಸನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಎಲ್ಲರೂ ಜಾಸ್ತಿ ಮಾಡೋದು ಈ ಕ್ಯಾರೆಟ್ ಬೀಟ್ರೂಟ್ ತುರ್ಕೋತಾರಲ್ಲ, ಆ ಥರ ತುರಿದು ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ಬೊಂಡ ಥರ ಮಾಡಿ ಕಲಸಿ. ಬಟ್ ನಾನು ನೋಡೋಣ ಈ ಸಲ ಈ ಥರ ಹೆಚ್ಚಿಬಿಟ್ಟು ತರಿಯಾಗಿ ಹಾಕಿ ಮಾಡಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿತ್ತು ಅದು ನನಗೆ ಆ ಥರ ಮಾಡೋದು ಅಂತ. ಸೊ ನಾನು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇದೊಂದು ಸ್ವಲ್ಪ ತೆಳ್ಳಗಾಯಿತು ಅನ್ನಿಸ್ತು ನನಗೆ ಕಲಿಸ್ಬೇಕಾದ್ರೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿಕೊಂಡೆ. ಇನ್ನೊಂದು 2 ಟೀ ಸ್ಪೂನಷ್ಟು ಮಿಕ್ಸ್ ಮಾಡಿಕೊಂಡು ನಾನು ಆಲ್ರೆಡಿ ಅದನ್ನ ಓಪನ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೆ. ಅದು ಸಾಲ್ಟೇಜ್ ಬಂದಿದ್ದಕ್ಕೆ ತಿರ್ಗಾ ಕಟ್ ಮಾಡಿ ಓಪನ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ಇಷ್ಟೇ ಬೇಕಾಗಿರೋದು. ನಾನು ಯಾವತ್ತೂ ಮಾಡಿರಲಿಲ್ಲ ಗೋಬಿ ಮಂಚೂರಿನ. ನಾನು ತುಂಬ ಟೈಮ್ ಹಿಡಿಯುತ್ತೆ ಮತ್ತು ತುಂಬ ಅದಕ್ಕೆಲ್ಲ ಐಟಮ್ಸ್ ತುಂಬ ಬೇಕು ಅಂತ ಅಂದ್ಕೊಂಡಿದ್ದೆ. ಒಂದು ಸಲ ಹಿಂಗೆ ನಾನು ಯೂಟ್ಯೂಬಲ್ಲೇ ನೋಡಿ ಓಕೆ ಈ ಥರ ಇಷ್ಟೇನಾ ಇದು ಮಾಡ್ಬೋದು ಅಂಥೇಳಿ ಟ್ರೈ ಮಾಡಿದ್ದು. ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದೆ ಅಂತ ತಿಂದರು. ನನಗೂ ಒಂಥರ ಇಷ್ಟ ಆಯಿತು. ನಾನೇನು ಅಷ್ಟೊಂದು ಹೆವಿ ಆಚೆ ಫುಡ್ಡು ಅಂದರೆ ಈ ಥರದ್ದು ಕೆಲವೊಂದು ಫುಡ್ಡನ್ನ ಇಷ್ಟಪಟ್ಟೇನು ತಿನ್ನಲ್ಲ. ನಾನು ಮನೇಲಿ ಮಾಡೋ ಅಡುಗೆ ಮಾಮೂಲಿ ಹಳೆ ಕಾಲದ ಅಡುಗೆಗಳೇನೇನಿದೆ ಅದನ್ನು ತುಂಬ ಇಷ್ಟಪಟ್ಟು ತಿಂತೀನಿ. ಈಗಿನ ಜನ್ರೇಷನಲ್ಲಿ ಬಂದಿರೋ ಫುಡ್ಡು ಇದೆಲ್ಲ ಆವಾಗೆಲ್ಲ ಜಾಸ್ತಿ ಇರ್ತಿರ್ಲಿಲ್ಲ, ಎಲ್ಲೋ ರೇರು. ಈಗ ದಿನಕ್ಕೆ ಒಂದು ಸಲನಾದರೂ ಹೋಗಿ ತಿಂತಾರೆ, ಇಲ್ಲ ವಾರಕ್ಕೆ 1-3 ಸಲನಾದರೂ ತಿಂತಾರೆ ಹೊರಗಡೆ ಹೋಗಿ. ಸೊ ಆ ಅಭ್ಯಾಸ ನನಗಿಲ್ಲ, ನಮ್ಮ ಮನೇಲಿ ಎಲ್ರಿಗೂ ಇದೆ. ಹಂಗಾಗಿ ನೋಡೋಣ ಅಂತ ಮನೇಲೇ ಒಂದು ಸಲ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬರ್ತಿದೆ. ಇದು ಕಲಿಸ್ದಾಗ ಈ ಥರ ನಾರು ಥರ ಬಂದರೆ ಮಾತ್ರ ಅದು
ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೋಡಿ. ಹಿಂಗೆ ತೆಗಿದ್ರೆ ಈ ಥರ ನಾರು ಥರ ಬೀಳಬೇಕು. ಆವಾಗಲೇ ಆ ಥರ ಆಗ್ತಿರ್ಲಿಲ್ಲ, ಒಂಥರ ತೆಳ್ಳಗಿತ್ತು. ಸೊ ಹಂಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡೆ. ಸೊ ಇದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಗೆ ಬಿಟ್ಬಿಟ್ಟು ಅದಾದಮೇಲೆ ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತಲೂ ತೋರಿಸ್ತೀನಿ ನೋಡಿ. ಮತ್ತು ಇನ್ನೊಂದೇನು ಅಂದರೆ ಜನಗಳಿಗೆ ನಾವು ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರ ಜನಗಳಿಗೆ ನಾವು ನಮ್ಮನ್ನು ನೋಡಿದ್ರೇ ಇವ್ರಿಗೇನು ಬಿಡಪ್ಪ ಅನ್ನೋ ಲೆವೆಲ್ಲಿಗೆ ಕಾಣಿಸ್ತೀವಿ. ಅದು ಯಾಕೆ ಅಂತ ನನಗೆ ಇವತ್ತವರೆಗೂ ಅರ್ಥ ಆಗ್ತಿಲ್ಲ. ಯಾಕಂದರೆ ನಮ್ಮ ಜೀವನ, ನಮ್ಮ ಒಂದು ಕಷ್ಟಗಳು ನಮಗಷ್ಟೇ ಗೊತ್ತಿರುತ್ತೆ. ನಮ್ಮ ಸ್ಥಾನದಲ್ಲಿ ಬಂದು ನಿಂತು ನೋಡಿದಾಗಷ್ಟೇ ಅವ್ರಿಗೆ ಗೊತ್ತಾಗೋದು. ನಮ್ಮ ಹತ್ರ ಸುತ್ತಮುತ್ತ ಇರೋ ಜನಗಳಿಗಷ್ಟೇ ನಾವೇನು ಕಷ್ಟಪಡ್ತಿದ್ದೀವಿ, ನಮಗೆಷ್ಟು ತೊಂದರೆ ಇದೆ, ನಾವೇನೇನು ಫೇಸ್ ಮಾಡ್ತಿದ್ದೀವಿ ಜೀವನದಲ್ಲಿ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ದೂರದಲ್ಲಿರೋರ್ಗಷ್ಟು ಗೊತ್ತಾಗಲ್ಲ. ಯಾಕಂದರೆ ದೂರದಿಂದ ನಾವು ಹಾಕೋ ಬಟ್ಟೆ, ಮಾಡೋ ಸ್ಟೈಲು ಇಷ್ಟೇ ನೋಡಿರ್ತಾರೆ. ಎಲ್ಲನೂ ಡೀಪಾಗಿ ಯೋಚನೆ ಮಾಡಿ ಮಾತಾಡೋರು. ಸೊ ಅದೊಂದು ನನಗೆ ಎಲ್ಲೋ ಒಂದು ಕಡೆ ಬೇಸರ ಅನಿಸುತ್ತೆ. ಯೋಚನೆ ಮಾಡಿ ಮಾತಾಡಲ್ಲ ಜನ. ಅವ್ರಿಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾತಾಡ್ತಾರೆ. ಒಂದು ನೋಡಿ, ಒಂದು ವಿಡಿಯೋ ನೋಡಿನೋ ಅಥವಾ ದೂರದಿಂದ ಏನೋ ಒಂದು ನೋಡಿ ಜಡ್ಜ್ಮೆಂಟ್ ಮಾಡಬಾರ್ದು ಯಾರ ಬಗ್ಗೆನೂ. ಅವ್ರ ಜೊತೆ ಇದ್ದು ಅವ್ರ ಜೊತೆ ಒಡನಾಟ ಇದ್ದಾಗಲೇ ಗೊತ್ತಾಗೋದು ಅವ್ರ ಕಷ್ಟ ಏನು, ಅವ್ರು ಏನು ಕಷ್ಟಪಡ್ತಿದ್ದಾರೆ ಅಂತ. ಸೊ ನಾನೀಗ 1.5 ಇಯರ್ ಆಗ್ತಾ ಬಂತು ಇದನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನಿಧಾನಕ್ಕೆ ಗ್ರೋ ಆಗ್ತಿದೆ. ನಾನು ಯಾವುದು ದುಡ್ಡು ಬರಬೇಕು ಅಂತೇನು ಯಾವತ್ತೂ ಸ್ಟಾರ್ಟ್ ಮಾಡಿಲ್ಲ ಈ ಚಾನಲ್ನ. ಏನೋ ನನಗೆ ಬೇಜಾರಾದಾಗ ನನಗೆ ಅನಿಸಿದ್ನ ಅದನ್ನ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮೂಲಕ ಮಾಡ್ತಿದ್ದೀನಿ ಅಷ್ಟೇ. ಆವಾಗವಾಗ ವಿಡಿಯೋಸ್ ಹಾಕ್ತೀನಿ. ಡೈಲಿ ಹಾಕಬೇಕು ಅಂತ ಅನ್ಕೋತೀನಿ, ಯಾಕೋ ಆಗೋದೇ ಇಲ್ಲ ವಿಡಿಯೋ ಮಾಡೋಕ್ಕೆ. ನನಗೆ ಯಾವಾಗ ಆಗುತ್ತೆ ಆವಾಗ ಅಷ್ಟೇ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಗೊತ್ತಿಲ್ಲ, ಅದನ್ನು ಡೈಲಿ ಹಾಕೋ ದಿನಗಳು ಬರ್ಬೋದು. ಸೊ ಗೊತ್ತಿಲ್ಲ, ಬರಲಿ ಆದಷ್ಟು ಬೇಗ ಅಂತ ನಾನು ಅಂದ್ಕೊತಾ ಇದ್ದೀನಿ. ನೋಡಿ ಈಗ ನಾನೆಲ್ಲ ಅದನ್ನು ಎಣ್ಣೆಲಿ ಕರೆದೆ. ಬಟ್ ಏನಂದರೆ ಅದು ಎಣ್ಣೆಲಿ ಕರೆದ್ಮೇಲೆ ಎಲ್ಲ ಅಂಟ್ಕೊಂಡಿತ್ತಲ್ವ, ನಾನು ಚಿಕ್ಕದಾಗಿ ಅದು ಬಿಡಿಸ್ಕೊಂಡೆ. ಅದಕ್ಕೆ ಅದನ್ನು ತುರಿದು ಮಾಡೋದು ಅನಿಸುತ್ತೆ. ಈ ಥರ ಆಗುತ್ತೆ ಅಂತಲೇ ತುರಿದು ಮಾಡೋದು. ಬಟ್ ಇದು ನನಗೆ ಗೊತ್ತಿರಲಿಲ್ವಲ್ಲ, ಮಾಡಿದ ಮೇಲೆ ಇದು ಗೊತ್ತಾಗಿದ್ದು. ಸೊ ನಾನು ಹಂಗೆ ಅದನ್ನ ಎಣ್ಣೆಲೆಲ್ಲ ಕರೆದ್ಮೇಲೆ ಅದನ್ನ ಕೈಯಲ್ಲೇ ಎಲ್ಲ ನೀಟಾಗಿ ಚಿಕ್ಕದಾಗಿ ಬಿಡಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಆಮೇಲೆ ಈರುಳ್ಳಿ ಹಾಕಿದೆ ಒಗ್ಗರಣೆಗೆ. ಅದು ಚೆನ್ನಾಗಿ ಸ್ವಲ್ಪ ಮಾಗಿದ ಮೇಲೆ ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿದು ಸೊಪ್ಪು ಬಂದಿತ್ತಲ್ಲ ಅದನ್ನು ಸ್ವಲ್ಪ ಹಾಕಿದ್ದೀನಿ. ಅದು ಚೆನ್ನಾಗಿ ಮಾಗಿದ ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅದೆಲ್ಲ ಆಗಿದ ಮೇಲೆ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ, ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕ್ಬೇಕು. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕಿದ್ರೆ ತುಂಬ ಹುಳಿ ಅನಿಸುತ್ತೆ. ಅದು ಹುಳಿ ಬರೋದಕ್ಕೋಸ್ಕರ ಅದನ್ನು ಹಾಕೋದು. ಸೊ ಅದಿಲ್ಲ ಅಂದರೆ ನೀವು ಮನೇಲಿ ನಿಮ್ಮ ಹತ್ರ ಸೋಯಾ ಸಾಸ್ ಇಲ್ಲ ಅಂದರೆ ಅದನ್ನು ಇನ್ನೊಂದು ಥರ ಮಾಡ್ಕೋಬೋದು. ಏನು ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನ ನೆನಾಕ್ಬಿಟ್ಟು ಅದ್ರ ರಸ, ಬೆಲ್ಲ ಇದೆರಡು ಇದ್ರೂ ಅದನ್ನು ರೆಡಿ ಮಾಡ್ಕೊಬೋದು ನಾವು. ಏನಂದರೆ ನಿಂಬೆಹಣ್ಣಿನ ರಸನ ಸ್ವಲ್ಪ ಒಂದು ಪಾತ್ರೆಯಲ್ಲಿ, ಒಂದು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಅದು ಕುದಿಯಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಮಂದ ಆಗೋವರೆಗೂ, ಒಂದು ಪೇಸ್ಟ್ ಥರ ಬರೋವರೆಗೂ ಅದನ್ನು, ಅಂದರೆ ಗಟ್ಟಿ ಆಗಬಾರ್ದು, ತುಂಬ ತೆಳ್ಳಗೋ ಇರಬಾರ್ದು. ಈ ಥರನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಗಟ್ಟಿ ಮಾಡ್ಕೋಬಾರ್ದು. ಅದನ್ನ ಸ್ವಲ್ಪ ಒಂದು ಏನಂತಾರೆ, ಈ ಹಾಲು ಅಷ್ಟು ಮಂದ ಬಂದರೆ ಸಾಕು. ಅದನ್ನು ಆ ಥರ ಒಂದು ರೆಡಿ ಮಾಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೋದು. ಸೋಯಾ ಸಾಸ್ ಇಲ್ಲ ಅಂದರೆ ಅವೆರಡನ್ನೂ ಆ ಥರ ಮಾಡ್ಕೋಬೋದು. ಸೊ ನಮ್ಮ ಮನೇಲಿ ಸೋಯಾ ಸಾಸ್ ಇದ್ದಿದ್ದರಿಂದ ನಾನು ಅದನ್ನೇ ಹಾಕ್ತೆ. ಮತ್ತು ಟೊಮೊಟೊದು ಪೇಸ್ಟ್ ಕೂಡ ಹಾಕ್ತೆ. ಒಂದು ಟೊಮೊಟೊನ ಬೇಯಿಸಿ ರುಬ್ಬಿ ಹಾಕೋಬೋದು, ಇಲ್ಲಾಂದರೆ ನಿಮ್ಮ ಮನೇಲಿ ಟೊಮೊಟೊ ಕೆಚಪ್ ಇದ್ದರೆ ಅದನ್ನೇ ಹಾಕೋಬೋದು. ಸೊ ನಮ್ಮ ಮನೇಲಿ ಇತ್ತು, ಸೊ ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡಿದೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ ಪೌಡ್ರ್ ಇರುತ್ತಲ್ಲ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು ಫಸ್ಟೇ. ಅದನ್ನು ಇದಕ್ಕೆ ಹಾಕೋಬೇಕು. ಯಾಕಂದರೆ ಇದೆಲ್ಲ ಮಸಾಲೆ ಗೋಬಿಗೆ ಸೇರ್ಕೋಬೇಕಲ್ಲ ನೀಟಾಗಿ.
ಅದಕ್ಕೋಸ್ಕರ ಅದನ್ನು ಹಾಕ್ತಾರೆ. ಅದು ಹೌದು, ಹಿಂಗೆ ಮಾಡಿದ್ರೆ ಅದು ಸರಿಯಾಗಿ ಅದಕ್ಕೆ ಸೇರ್ಕೊಳಲ್ಲ. ಸೊ ಹಂಗಾಗಿ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಅಂದ್ಕೊಂಡೆ ಇದನ್ನ ಯಾಕೆ ಇವ್ರು ಹಾಕ್ತಿದ್ದಾರೆ ಅಂದಾಗ ನಾನು ಮಾಡಿದ ಮೇಲೆ ಅದು ನನಗೆ ರಿಯಲೈಸ್ ಆಯಿತು, ಇದಕ್ಕೆ ಇವ್ರು ಹಾಕೋದು ಅಂತ. ಸೊ ಹಂಗಾಗಿ ಅದನ್ನ ನಾನು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡೆ. ಅದಕ್ಕೂ ಹಾಕಿದ್ದೆ ಕಲಸೋದಕ್ಕೆ. ಆಮೇಲೆ ಇದಕ್ಕೂ ಹಾಕಬೇಕು. ಇದಕ್ಕೆ ಹಾಕಿಲ್ಲ ಅಂದರೆ ಸಪ್ಪೆ ಥರ ಆಗುತ್ತೆ. ನಾವೇನೇ ಅಡುಗೆ ಮಾಡಿದ್ರು ಮೇಯ್ನು ಉಪ್ಪು, ಖಾರ, ಹುಳಿ 3 ಕರೆಕ್ಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡಿಕೊಂಡೆ. ಇದಿಲ್ಲ ಅಂದರೆ ನಿಮ್ಮ ಹತ್ರ ಚಿಲ್ಲಿ ಪೌಡರ್ ಪೇಸ್ಟ್ ಕೂಡ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಇರಲಿಲ್ಲ, ಸೊ ಹಂಗಾಗಿ ನಾನು ಪೌಡರ್ನೇ ಹಾಕ್ಕೊಂಡೆ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಹೇಳಿದ್ನಲ್ಲ ಕಾರ್ನ್ದು ಪೌಡ್ರದ್ದು ವಾಟರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಸೊ ಹಾಕ್ಕೊಂಡ್ಮೇಲೆ ಗೋಬಿ ಏನು ಕರೆದಿಟ್ಟಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನೋಕ್ಕೆ ಕೊಟ್ಟೆ ಎಲ್ಲರಿಗೂ. ತುಂಬ ಚೆನ್ನಾಗಿದೆ ಅಂತ ಅಂದರು. ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ಗೆ ಅಡುಗೆ ಒಪ್ಸೋದೇ ತುಂಬ ಕಷ್ಟ ಗೈಸ್. ಅವ್ರು ನಾನು ಏನೇ ಮಾಡಲಿ ಹೆಂಗೆ ಮಾಡಿದ್ರು ಒಂದಲ್ಲ ಒಂದು ಪಾಯಿಂಟ್ ಹೇಳಿನೇ ತಿನ್ನೋದವರು. ಅದು ಒಂಚೂರು ಇದನ್ನು ಜಾಸ್ತಿ ಹಾಕಿದರೆ ಚೆನ್ನಾಗಿರೋದು, ಒಂಚೂರು ಇದನ್ನು ಕಮ್ಮಿ ಹಾಕಿದರೆ ಚೆನ್ನಾಗಿರೋದು, ಈ ಥರ ಹೇಳೇ ತಿನ್ನೋದವರು. ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರು ಹಂಗೆ ಹೇಳೋದಕ್ಕೆ ನನಗೆ ಆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಮಾಡಿ ಕೊಟ್ಟು ಅವರಿಗೆ ಹೆಂಗಿದೆ ಕೇಳೋಣ. ಈಗ ನಾರ್ಮಲಾಗಿ ಹೆಣ್ಮಕ್ಳು ಗಂಡಂದಿರ್ಗೆ ಅಡುಗೆ ಮಾಡಿ ಅವರು ಚೆನ್ನಾಗಿದೆ ಕಣೆ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅದೊಂಥರ ಖುಷಿ ಕೊಡುತ್ತೆ. ಸೊ ನಾನು ಅದಕ್ಕೆ ಕಾಯೋದೇ ಇಲ್ಲ, ನನಗೀಗ ರೂಢಿಯಾಗಿ ಹೋಗಿದೆ. ಅವ್ರು ಏನಾದರೂ ಒಂದು ಹೇಳಿನೇ ತಿನ್ನೋದು. ಸೊ ಹಂಗಾಗಿ ನಾನೇನು ಕೇಳೋಕ್ಕೆ ಹೋಗಲ್ಲ, ಮಾಡಿಕೊಡ್ತೀನಿ. ಇಷ್ಟ ಆಗಿ ತಿಂದರೆ ಓಕೆ, ಇಲ್ಲ ಅಂದರೆ ನಾನೇನು ಅದು ತಲೆನೇ ಕೆಡಿಸ್ಕೊಳಲ್ಲ. ಮೊದಲೆಲ್ಲ ಬೇಜಾರು ಮಾಡ್ಕೊತಿದ್ದೆ, ಹಿಂಗೆಲ್ಲ ಹೇಳ್ಬಿಟ್ಟೇ ತಿಂತಾರಲ್ಲ. ಯಾವತ್ತು ನೀನು ಮಾಡಿರೋ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೂ ಸಜೆಷನ್ ಕೊಡ್ದಿರ ಅವ್ರು ತಿಂದಿದ್ದೇ ನೋಡಿಲ್ಲ ನಾನು. ಯಾವುದಕ್ಕೆ ಏನಾದರೂ ಒಂದು ಉಪ್ಪು ಒಂಚೂರು ಕಮ್ಮಿ ಹಾಕಬೇಕಿತ್ತು, ಉಪ್ಪು ಒಂಚೂರು ಜಾಸ್ತಿ ಹಾಕಬೇಕಿತ್ತು, ಖಾರ ಕಮ್ಮಿ ಆಗಬೇಕಿತ್ತು, ಈ ಥರನೇ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಮಾಡಿಕೊಟ್ಟೆ. ಅವರು ಚೆನ್ನಾಗಿದೆ ಅಂದರು. ಸೊ ನಾನು ಕೇಳಲಿಲ್ಲ ಹೆಂಗಿದೆ ಅಂತ, ಮಾಡಿಕೊಟ್ಟೆ. ಚೆನ್ನಾಗಿ ಮಾಡಿದೀಯಾ, ಚೆನ್ನಾಗಿ ಬಂದಿದೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಚೆನ್ನಾಗಿ ಮಾಡಿದೀಯಾ ಅಂದರು. ಸೊ ಓಕೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಾಕ್ಕೊಟ್ಟು ನಾನು ಕೂಡ ತಿಂದೆ. ನಿಜ ತುಂಬ ಚೆನ್ನಾಗಿತ್ತು. ತುರಿದು ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಇದು ಹೆಚ್ಚಿ ಹಾಕಿದ್ನಲ್ಲ ನಾನು ಎಲೆಕೋಸು, ಇದಕ್ಕಿಂತ ಆ ಥರ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಹಂಗೆ ಮಾಡೋಣ ಅಂತ ಹೇಳಿ ಇದೊಂದು ಮಾಡಿ ನೋಡಿದಾಗಲೇ ಅಲ್ವಾ ನಮಗೆ ಗೊತ್ತಾಗೋದು. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಆ ಥರ ಗೋಬಿ ಶೇಪಲ್ಲಿ ಇರಲಿಲ್ವಲ್ಲ ಅದೊಂಚೂರು ಹಂಗೆ ಅನ್ನಿಸ್ತಷ್ಟೇ. ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿತ್ತು, ಪರ್ಫೆಕ್ಟಾಗಿತ್ತು. ನಾವು ಹೆಂಗೆ ಗೋಬಿ ಅಂಗಡಿಗೆ ಹೋಗಿ ತಿಂದರೆ ಯಾವ ಥರ ಟೇಸ್ಟ್ ಇತ್ತು ಹಂಗೆ ಬಂದಿತ್ತು, ಚೆನ್ನಾಗಿತ್ತು. ಸ್ವಲ್ಪನೇ ಮಾಡಿದ್ದೆ, ಒಂದು ಟೈಮಿಗೆ ಎಲ್ಲರಿಗೂ ಸ್ವಲ್ಪನೇ ಹಾಕ್ಕೊಂಡೆ, ಖಾಲಿ ಆಗೋಯಿತು. ಸೊ ನನ್ನ ಮಗಳಂತೂ ಫುಲ್ಲೆಲ್ಲ ಖಾಲಿ ಮಾಡಿ ಕೂತಿದ್ಲು. ಅವಳು ತಿನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿ. ಸೊ ಈ ಥರ ಇತ್ತು ನಮ್ಮ ಮನೇಲಿ ಗೋಬಿ ಮಾಡಿದ್ದು. ಹೇಗಿತ್ತು ಅಂದರೆ ಹೀಗಿತ್ತು. ನೀವು ಒಂದು ಸಲ ಮನೇಲೆಲ್ಲ ಟ್ರೈ ಮಾಡಿ ನೋಡಿ ಗೈಸ್, ಚೆನ್ನಾಗಿರುತ್ತೆ. ಹೋಟ್ಲಿಗೆ ಹೋಗಿ ಅಲ್ಲಿ ಯಾವ್ಯಾವ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಹಂಗಂತ ಹೋಗೋದು ಬಿಡಲ್ಲ ಜನ, ನಾವು ಬಿಡಲ್ಲ. ನನ್ನನ್ನು ಸೇರಿಸೇ ಹೇಳ್ತಾ ಇರೋದು. ಈಗ ಒಂದೊಂದು ದಿನ ಮಾಡೋಕ್ಕಾಗಿಲ್ಲ ಅಂದರೆ ಹೋಟ್ಲಿಗೆ ಹೋಗಿ ತಿನ್ಕೊಂಬಂದಿರ್ತೀವಿ. ಸೊ ಅದನ್ನು ಕಮ್ಮಿ ಮಾಡಿ ಮನೇಲೇ ಮಾಡ್ಕೊಂಡು ತಿನ್ನೋದನ್ನ ರೂಢಿ ಮಾಡ್ಕೋಬೇಕಷ್ಟೆ. ನನಗೀಗ ಬೇರೆ ಕೈ ನೋವು ತುಂಬ ಜಾಸ್ತಿ ಆಗಿರೋದ್ರಿಂದ ಜಾಸ್ತಿ ನಾನು ಅಡುಗೆ ಕೆಲಸ, ಪಾತ್ರೆ ತೊಳೆಯೋ ಕೆಲಸ ಎಲ್ಲ ಮಾಡೋಕ್ಕೆ ಆಗಲ್ಲ ನನಗೆ. ಅದೇ ಒಂದು ತಲೆನೋವಾಗೋಗಿದೆ. ಏನು ಮಾಡೋದು, ಎಲ್ಲಿ ತೋರಿಸೋದು, ಎಷ್ಟು ತೋರಿಸಿದ್ದೀನಿ ಗೈಸ್. ಕೈಗೆ ತುಂಬಾ ಖರ್ಚು ಮಾಡಿದ್ದೀವಿ. ನನ್ನ ಕೈಗೆ ಎಷ್ಟು ಖರ್ಚು ಮಾಡಿ ಎಷ್ಟು ತೋರಿಸಿದ್ರು ಏನಾದರೂ ಒಂದು ಬಂದೇ ಬರುತ್ತೆ. ಚಕ್ಲಿ ಮಾಡಬಾರ್ದಿತ್ತು ನಾನು ಹಬ್ಬಕ್ಕೆ, ಅದು ಮಾಡಿನೇ ನನ್ನ ಕೈ ನೋವು ಮತ್ತೆ ಜಾಸ್ತಿ ಮಾಡಿಕೊಂಡೆ. ನಮ್ಮ ಮನೇಲಿ ಹೇಳಿದ್ರು, ನಮ್ಮ ಹಸ್ಬೆಂಡು ಮಾಡೋ ಹಿಂದಿನ ದಿನವೇ ಹೇಳಿದರು, ನೀನು ಮತ್ತೆ ಏನಾದ್ರು ಕೈ ನೋವು ಅಂದರೆ ನೋಡು, ಮಾಡಿಬಿಟ್ಟು ಕೈ ನೋವು ಬರ್ಸ್ಕೊತೀಯ, ಅದ್ರ ಬದಲು ರೆಡಿಮೇಡ್ ತಂದುಬಿಡೋಣ ಮನೆ ಒಳಗೆ ಹೋಗಿ ಅಂತ. ಸೊ ನಮ್ಮಮ್ಮನೂ ಊರಿಂದ ಬಂದಿದ್ರಲ್ಲ, ಮಾಡೋಣ ಏನಾಗಲ್ಲ ಅಂತ ಮಾಡಿ ಮತ್ತೆ ಕೈ ನೋವು ಬರೆಸ್ಕೊಂಡಿದ್ದೀನಿ. ಅದು ತುಂಬಾ ಕೈ ನೋವು ಜಾಸ್ತಿ ಆಗೋಗಿದೆ. ಹೋಗಿ ಮತ್ತೆ ತೋರಿಸ್ಕೋಬೇಕು. ಹೋದರೆ ಡಾಕ್ಟ್ರು ಬೈತಾರೆ, ಯಾಕಂದರೆ ಹೇಳಿ ಕಳಿಸಿದ್ರು ಫಸ್ಟೇ ನಾನು ಹೋದಾಗ. ಇನ್ನೊಂದು ಸಲ ಏನಾದ್ರು ನೋವು ಅಂತ ಬಂದರೆ ನಾನು ಇಂಜೆಕ್ಷನ್ ಕೊಡಲ್ಲ ಕೈಗೆ ಅಂದರೆ ಆ ಪ್ಲೇಸ್ಗೆ ಎಲ್ಲಿ ನೋವಿರುತ್ತೆ ಅಲ್ಲೇ ಮೂಳೆಗೆ ಇಂಜೆಕ್ಷನ್ ಕೊಡ್ತಾರೆ. ಸೊ ಅದನ್ನು ಜಾಸ್ತಿ ತೊಗೋಬಾರ್ದು ಅಂತ ಅವರು ಬೈದಿದ್ರು ನನಗೆ.
ಸೊ ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ ನೋಡಬೇಕು, ಹೋಗಬೇಕು. ಸ್ವಲ್ಪ ದಿನ ಬೇಡ, ಹಂಗೆ ಕೈಗೆ ಬೆಲ್ಟ್ ಹಾಕ್ಕೊಂಡೆ ಕೆಲಸ ಮಾಡಿ ನೋಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಹೋಗಿಲ್ಲ. ಸೊ ಇದಕ್ಕೆ ಫೈನಲಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಸೊಪ್ಪುದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಎರಡನ್ನು ಮೇಲೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ರೆಡಿಯಾಗಿದೆ, ತಿನ್ನೋದಷ್ಟೇ ಬಾಕಿ. ಸೊ ನೋಡಿದ್ರಲ್ಲ ಗೈಸ್, ಹೇಗಿತ್ತು ಇವತ್ತಿನ ವಿಡಿಯೋ ಅಂತ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ. ಎಂತೆಂಥೋ ವಿಡಿಯೋಗಳ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಾಯಿರ್ತೀರ. ನಮ್ಮ ವಿಡಿಯೋಗಳ್ಗೆ ವ್ಯೂಸೇ ಬರಲ್ಲ ಜಾಸ್ತಿ. ಅದೇ ಅಂದ್ಕೊತೀನಿ, ಯಾಕೆ ಬರಲ್ಲ, ಏನು ನಾವು ಡೈಲಿ ಹಾಕದೇ ಇರೋದೇ ಒಂದು ರೀಸನ್ನ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನೋಡೋಣ, ಮುಂದಕ್ಕೆ ಆದಷ್ಟು ಡೈಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ನನ್ನ ಮಗಳು ತುಂಬ ಚೆನ್ನಾಗಿದೆ ಅಂತ ಎಲ್ಲನೂ ಖಾಲಿ ಮಾಡಿಬಿಟ್ಲು ಬೇಗ. ಸೊ ಥ್ಯಾಂಕ್ ಯು ಗೈಸ್.